ನಮಸ್ಕಾರ ವೀಕ್ಷಕರೇ. ಇಂದು ತಾರೀಖ್ 8 ಜುಲೈ 2026. ಇಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಬುಧವಾರ. ಇಂದು ಶಾಲಿವಾಹನ ಶಕ 1949, ಸಂವತ್ಸರ ಪರಾಭವ, ಉತ್ತರಾಯಣ, ನಿಜ ಜ್ಯೇಷ್ಠ ಬಹುಳ ಅಷ್ಟಮಿ ಬುಧವಾರ. ನಕ್ಷತ್ರ ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ ಮೃದು ಸ್ವಭಾವಕ್ಕೆ, ಕರುಣೆ ಮತ್ತು ಶುಭ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದ ನಕ್ಷತ್ರ. ಯೋಗ ಅತಿಗಂಡ ಯೋಗ ಇದೆ. ಯಾವುದೇ ಕಾರ್ಯಗಳನ್ನು ಮಾಡುವಲ್ಲಿ ಸ್ವಲ್ಪ ಜಾಗ್ರತೆ ಮತ್ತು ಶಾಂತ ಮನೋಭಾವದಿಂದ ಇವೆಲ್ಲವೂ ಅಗತ್ಯವಿರುವಂಥ ಯೋಗ. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಪ್ರಿಕಾಷನರಿ ಮೆಷರ್ಸ್ ಬಿಫೋರ್ ಡೂಯಿಂಗ್ ಎನಿಥಿಂಗ್ ಅನ್ನೋ ಲೆಕ್ಕ. ಇನ್ನು ಕೌಲವಕರಣ. ಕೌಲವಕರಣ ಸ್ನೇಹ, ಸಹಕಾರ ಮತ್ತು ಶುಭಾರಂಭಗಳಿಗೆ ಅನುಕೂಲಕರವಾದ ಕರ್ಣ. ಯೋಗ ಬೇರೆ ಇದೆ, ಆದರೆ ಕರ್ಣ ಒಳ್ಳೆಯದಿದೆ. ಸೌರಮಾನ ಮಿಥುನ 23ನೇ ದಿವಸ. ಇದು ಸೌರಮಾನದ ಮಿಥುನ 23ನೇ ದಿವಸ ಜ್ಞಾನ, ಸಂವಹನ ಮತ್ತು ಹೊಸ ಚಿಂತನೆಗಳಿಗೆ ಉತ್ತೇಜನ ನೀಡುವ ಸಮಯ. ಸೌರಮಾನದ ರೀತ್ಯ, ಅವರ ಪಂಚಾಂಗದ ರೀತ್ಯ. ರಾಹುಕಾಲ ಮಧ್ಯಾಹ್ನ 12 ಗಂಟೆ ಸರಿಸುಮಾರು, ಅಲ್ಲಿಂದ 1:30 ತನಕ ಇರುತ್ತೆ. ಇಂದಿನ ವಿಶೇಷತೆ ಏನಂದರೆ ಕಾಲಾಷ್ಟಮಿ ಅಂತ ಹೇಳ್ತಾರೆ. ಇದು ಕಾಲಾಷ್ಟಮಿಯ ಒಂದು ಆಚರಣೆ. ಅಂದರೆ ಕಾಲಭೈರವನಿಗೆ ಶಿವನ ಒಂದು ಉಗ್ರ ಮತ್ತು ರಕ್ಷಕ ರೂಪವಾದ ಕಾಲಭೈರವನ ಆರಾಧನೆ. ಅಂಥ ಕಾಲಭೈರವನಿಗೆ ಸಮರ್ಪಿತವಾದ ಪವಿತ್ರ ದಿನ. ಆ ಕಾಲಭೈರವನ ಆರಾಧನೆ ಮಾಡಿದರೆ ಭಯ, ಅಡಚಣೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಅಂತಕ್ಕಂಥ ಒಂದು ಐತಿಹ್ಯ ಇದೆ. ಕಾಲಾಷ್ಟಮಿಯಂದು ಶಿವನಾಮ ಜಪ, ಭೈರವ ಆರಾಧನೆ, ದೀಪಾರಾಧನೆ ಮತ್ತು ಧ್ಯಾನ ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗಿದೆ. ಇನ್ನು ಇಂದಿನ ಸುಭಾಷಿತ ಕಾಲಃ ಕ್ರೀಡತಿ ಗಚ್ಚತ್ಯಾಯು ಅಂತಕ್ಕಂಥ. ಅಂದರೆ ಕಾಲಃ ಕ್ರೀಡತಿ ಅಂದರೆ ಕಾಲ, ಟೈಮ್ ಅಂಡ್ ಟೈಡ್, ವೆಯ್ಟ್ ಫಾರ್ ನನ್ ಅಂತ ಹೇಳ್ತಾರಲ್ಲ, ಆ ಸಂದೇಶವನ್ನು ಇದು ಸಂಸ್ಕೃತದಲ್ಲಿದೆ. ಕಾಲಃ ಕ್ರೀಡತಿ ಆಟ ಆಡುತ್ತೆ, ಗಚ್ಚತಿ ಆಯುಹು ಅಂದರೆ ನಮ್ಮ ಆಯುಸ್ಸು ಹೋಗ್ತಾ ಇರುತ್ತೆ ಅಂತಕ್ಕಂಥದ್ದು. ಅಂದರೆ ಕಾಲ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಲೇ ಇರುತ್ತದೆ. ಕಾಲ ಎಂದೂ ಮರಳಿ ಬರುವುದಿಲ್ಲ, ಹೋಗ್ತಾ ಇರುತ್ತೆ. ನಮ್ಮ ಜೀವನದ ಸಮಯವು ನಿಧಾನವಾಗಿ ಕಳೆಯುತ್ತಿರುತ್ತದೆ. ಆದ್ದರಿಂದ ಪ್ರತಿದಿನವನ್ನು ಸದುಪಯೋಗಪಡಿಸಿಕೊಂಡು ಧರ್ಮ, ಜ್ಞಾನ ಮತ್ತು ಸತ್ಕಾರ್ಯಗಳಲ್ಲಿ ತೊಡಗಬೇಕು ಎಂಬ ಸಂದೇಶವನ್ನು ಈ ಸುಭಾಷಿತ ಕೊಡುತ್ತದೆ. ಇಂದಿನ ಶುಭ ಸಂದೇಶ: ಸಮಯದ ಮಹತ್ವವನ್ನು ಅರಿತು ಕಾರ್ಯನಿರ್ವಹಿಸಲು ಉತ್ತಮ ದಿನ. ಶಿವಸ್ಮರಣೆ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಕೊಡುತ್ತದೆ. ಸಕಾರಾತ್ಮಕ ಚಿಂತನೆ ಮತ್ತು ಶಿಸ್ತಿನಿಂದ ಯಶಸ್ಸು ದೊರೆಯುತ್ತದೆ. ಎಲ್ಲರಿಗೂ ಶುಭ ಬುಧವಾರವಾಗಿರಲಿ. ಶ್ರೀ ಕಾಲಭೈರವ ಮತ್ತು ಪರಮಶಿವನ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ.